ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳು ವೈಯಕ್ತಿಕ, ಶೈಕ್ಷಣಿಕ, ಸಾಂಸ್ಕೃತಿಕವಾಗಿ ಭಾವನಾತ್ಮಕ ಹಂತಗಳಲ್ಲಿ ನಾನಾ ಬಗೆಯ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಉತ್ತಮ ಅಂಕಗಳು, ಪ್ರತಿಭಾ ಪ್ರದರ್ಶನ, ಒತ್ತಡ ನಿರ್ವಹಣೆ, ನೈತಿಕತೆ ಮತ್ತು ಆತ್ಮವಿಶ್ವಾಸದಿಂದ ಕೂಡಿದ ವ್ಯಕ್ತಿತ್ವ ನಿರ್ಮಾಣ ಮಾಡುವುದು ಪೋಷಕರ ಪ್ರಮುಖ ಹೊಣೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಇಂತಹ ಕೆಲವೊಂದು ಮಂತ್ರಗಳನ್ನು ಪ್ರತಿದಿನ ಪಠಿಸುವಂತೆ ನೀವು ಹೇಳಿದರೆ ಅವರ ಮುಂದಿನ ಜೀವನ ತುಂಬ ಚೆನ್ನಾಗಿರುತ್ತದೆ. ಮೊದಲನೆಯ ಮಂತ್ರ ಓಂ. ಈ ಮಂತ್ರವನ್ನು ಪ್ರತಿದಿನ ಹೇಳಬೇಕಾಗುತ್ತದೆ. ಇದು ವಿಶ್ವದ ಶ್ರೇಷ್ಠ ಮಂತ್ರಗಳಲ್ಲಿ ಒಂದಾಗಿದೆ. ಇದು ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳನ್ನು ಸೂಚಿಸುತ್ತದೆ. ಈ ಮಂತ್ರವನ್ನು ಮಕ್ಕಳಿಗೆ ಪಠಿಸಲು ಕಲಿಸಿದರೆ ಅವರು ಆಂತರಿಕ ಶಾಂತಿಯನ್ನು ಪಡೆಯಲು ಆರಂಭಿಸುತ್ತಾರೆ. ದಿನಕ್ಕೆ 2 ರಿಂದ 3 ನಿಮಿಷ ಈ ಧ್ವನಿಯನ್ನು ಜಪಿಸುವ ಅಭ್ಯಾಸ ಇದ್ದರೆ ಮನಸ್ಸಿನ ಸ್ಥಿರತೆಯನ್ನು ನೀಡುತ್ತದೆ ಮತ್ತು ಒತ್ತಡದ ವೇಳೆಯಲ್ಲಿಯೂ ಶಾಂತಿಯುತವಾಗಿರಲು ಸಹಾಯ ಮಾಡುತ್ತದೆ. ಇನ್ನೊಂದು ಮಂತ್ರ ಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಈ ಶಿವನ ಮಂತ್ರವು ಭಯ ನಿವಾರಣೆಯಲ್ಲಿ ಶಕ್ತಿಶಾಲಿಯಾಗಿದೆ. ಮಕ್ಕಳಿಗೆ ಈ ಮಂತ್ರವನ್ನು ಪದಬದ್ಧವಾಗಿ ಕಲಿಸಿದರೆ ಅವರು ಆಂತರಿಕ ಭದ್ರತೆ ಮತ್ತು ದೇವರ ಮೇಲಿನ ನಂಬಿಕೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಪರೀಕ್ಷಾ ಭಯ, ಒಂದರ ಮೇಲೊಂದರ ಒತ್ತಡ ಇವುಗಳಿಂದ ಮಕ್ಕಳನ್ನು ದೂರವಿಡಲು ಇದು ಸಹಕಾರಿ. ಇನ್ನೊಂದು ಮಂತ್ರ ಹನುಮಾನ್ ಚಾಲೀಸ. ಹನುಮಾನ್ ಚಾಲೀಸ ಮಕ್ಕಳಲ್ಲಿ ಧೈರ್ಯ, ಶಕ್ತಿಯ ನಂಬಿಕೆ ಮತ್ತು ಸಂಕಟಗಳನ್ನು ಎದುರಿಸುವ ಮನೋಬಲವನ್ನು ನೀಡುತ್ತದೆ. ಹನುಮಾನ್ ಚಾಲೀಸ್ ಮಕ್ಕಳಲ್ಲಿ ಧೈರ್ಯ, ಶಕ್ತಿಯ ನಂಬಿಕೆ ಮತ್ತು ಸಂಕಟಗಳನ್ನು ಎದುರಿಸುವ ಮನೋಬಲವನ್ನು ನೀಡುತ್ತದೆ. ದಿನವೂ ಕೆಲ ಶ್ಲೋಕಗಳನ್ನು ಪಠಿಸುವ ಅಭ್ಯಾಸದಿಂದ ಹನುಮಂತನ ಶಕ್ತಿ ಮತ್ತು ನಿರ್ಭಯತೆಯ ಅನುಭವ ಮಕ್ಕಳಿಗೆ ಸಾಧ್ಯವಾಗುತ್ತದೆ. ಇನ್ನೊಂದು ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರ ವಿಷ್ಣುವಿಗೆ ಸಮರ್ಪಿತ. ಮಕ್ಕಳಿಗೆ ದೇವರಲ್ಲಿ ಶ್ರದ್ಧೆ, ವಿಶ್ವಾಸ ಮತ್ತು ಭದ್ರತೆಯ ಭಾವನೆ ನೀಡುತ್ತದೆ. ಇಂತಹ ಪವಿತ್ರ ಶಬ್ದಗಳು ಮಕ್ಕಳಲ್ಲಿ ನೈತಿಕತೆ, ಆತ್ಮವಿಶ್ವಾಸ ಮತ್ತು ನಿರಾಳತೆಯನ್ನು ಬೆಳೆಸುತ್ತವೆ. ದಿನ ಬೆಳಿಗ್ಗೆ ಮತ್ತು ಮಲಗುವ ಮುನ್ನ ಈ ವಾಕ್ಯವನ್ನು ಪುನರಾವರ್ತಿಸಬಹುದು. ನಾನು ಧೈರ್ಯವಂತ, ನಾನು ಶಕ್ತಿಶಾಲಿ, ನಾನು ಇದನ್ನು ಮಾಡಬಲ್ಲೆ ಎಂಬ ಮಾತು ಮಕ್ಕಳಲ್ಲಿ ಸಕಾರಾತ್ಮಕ ಚಿಂತನೆ ಮತ್ತು ನಿರ್ಧಾರ ಶಕ್ತಿಯನ್ನು ಬೆಳೆಸುತ್ತದೆ. ಮಂತ್ರಗಳ ಪಠಣ ಮತ್ತು ಅಫರ್ಮೇಷನ್ಗಳ ಪುನರಾವರ್ತನೆಯಿಂದಾಗಿ ಮಕ್ಕಳ ಮನಸ್ಸಿನಲ್ಲಿ ಧೈರ್ಯ, ಆತ್ಮವಿಶ್ವಾಸ, ಭಯ ನಿವಾರಣೆ ಹಾಗೂ ಶಾಂತಿಯುತತೆ ಬೆಳೆಯುತ್ತದೆ. ನಿಮ್ಮ ಮಕ್ಕಳಲ್ಲೂ ಪ್ರತಿದಿನ ಈ ಅಭ್ಯಾಸವನ್ನು ಮೂಡಿಸಿ. ಥ್ಯಾಂಕ್ ಯು.